ಇದನ್ನ ಮಾತಾಡಿದಾಗ ನಮ್ಮ ದೊಡ್ಡ ಮಾಮನ ಮಾತು ನೆನಪಾಗುತ್ತೆ. ಬಂಗಾರದ ಮನುಷ್ಯ ಅವ್ನು ನೋಡಿದಾಗ ಅವ್ರು ಹಾಗೆ ಅಂದಿದ್ದಂತೆ, ಹಣ ಫಸ್ಟ್ ವಾರ ಜನ ಇರಲಿಲ್ಲ, ಆಮೇಲೆ ಜನ ಬಂದು ಸುಮ್ಮನೆ ಹೋಗ್ತಾನೆ ಇದ್ರಂತೆ, ನೋಡ್ತಾನೆ ಇದ್ರಂತೆ, ಈ ಥರ ಆಗ್ತಿದೆ ಸಿನಿಮಾ ಅಂತ ಹೇಳಿದಾಗ, ಇಲ್ಲಿ ಬಿಡಯ್ಯ ಯಾರೋ ಆಕ್ಟ್ ಮಾಡ್ಬೇಕಾರೆ ಯಾರೋ ಒಬ್ಬ ಕ್ಯಾಮ್ರಾ ಮುಂದೆ ಪಾದಸ್ಪರ್ಶ ಮಾಡಿ ಹೋಗ್ಬಿಟ್ಟವನ್ನೇ ಪುಣ್ಯಾತ್ಮ, ಅವನಿಂದ ಸಿನಿಮಾ ಓಡ್ತಿರೋದು ಅಂತ ಹೇಳಿದ್ರಂತೆ. ಸೊ ಅಂಥ ವ್ಯಕ್ತಿನ ಈ ಥರ ಮಾತಾಡಿರ್ಬೇಕಾರೆ ನಾವೆಲ್ಲ ಇನ್ನು ಎಲ್ಲಿಗೆ ಅಲ್ವಾ. ವರನಟ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇವತ್ತಿಗೂ ಬಹಳಷ್ಟು ಜನ ದೇವರು ಅಂತ ಪೂಜಿಸ್ತಾರೆ. ಆದರೆ ಅವರ ಜೀವನ ಅಥವಾ ಅವರ ವ್ಯಕ್ತಿತ್ವದಿಂದ ನೀವು ಕಲಿತ ಗುಣ ಯಾವುದು, ಅಥವಾ ಒಂದು ಏನು ಕಲ್ತ್ಕೊಂಡ್ರಿ? ಸರಳತೆ ಅನ್ನೋ ವಿಚಾರನೇ ತುಂಬ ಕಷ್ಟದ ವಿಚಾರ. ಆದರೆ ಅದನ್ನು ಮೈಗೂಡಿಸ್ಕೊಂಡು ಬಂದಿದ್ರು ಸ್ಟಾರ್ಡಮ್ನ, ಆಮೇಲೆ ಅವ್ರಿಗಿದ್ದಂಥ ಪಾಪ್ಯುಲಾರಿಟಿನ ಮೀರಿ ಬೆಳೆದಿದ್ದಂಥ ವ್ಯಕ್ತಿತ್ವ ಅವ್ರದ್ದು. his personality was bigger than his stardom. His personality was bigger than his popularity. His personality was bigger than his success. ಇದನ್ನೆಲ್ಲವನ್ನು ಮೀರಿ ಬೆಳೆದಿರುವಂಥ ವ್ಯಕ್ತಿತ್ವನೇ ನಮ್ಮ ದೊಡ್ಡ ಮಾಮ. ಅದು ರೂಢಿಸ್ಕೊಳ್ಳಿಲ್ಲ ಅಂದರೆ ಆ ಥರ ಆಗೋದಿಲ್ಲ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರು, ನಿಮ್ಮ ಫ್ಯಾಮಿಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಏಟ್ಗಳು ಇವು. ಪುನೀತ್ ರಾಜ್ಕುಮಾರ್ ಅವರು ಡೆಫಿನೆಟ್ಲಿ, ನಾನು ಮೊನ್ನೆನೂ ಒಂದು ಫೋಟೋ ಫ್ರೇಮಿನ ಅಂಗಡಿಯಿಂದ ಪಾಸ್ ಆಗ್ತಾ ಇದ್ದೆ. ಎಷ್ಟು ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳಿದ್ವು ಅಂತ ಹೇಳಿದ್ರೆ ಮೊನ್ನೆ ಅಂದರೆ ಒಬ್ಬ ವ್ಯಕ್ತಿ ಇಷ್ಟು ಪ್ರೀತಿನ ಗಳಿಸೋದು ಹೇಗೆ ಅಂತ. ನಾನು ಅನ್ಫಾರ್ಚುನೇಟ್ ಆರ್ ಫಾರ್ಚುನೇಟ್, ಯುವರತ್ನ ಅವ್ರದ್ದು ಇಂಟರ್ವ್ಯೂ ನಾನು ಮಾಡಿದ್ದೆ. ಲಾಸ್ಟ್ ಫೋಟೋ ನಾನು ತೆಗೆಸ್ಕೊಂಡಿದ್ದೆ. ಅತಿ ಕಡಿಮೆ ಟೈಮಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು, 1-2-3 ಸಲ ಸಿಕ್ಕಿದ್ರೆ ಹೆಚ್ಚು ನಾನು. ಬಟ್ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಟಾರು ಪರಿಚಯನೇ ಇಲ್ಲದ ಅಥವಾ ಅತಿ ಕಡಿಮೆ ಪರಿಚಯ ಇರೋ ಒಬ್ಬ ವ್ಯಕ್ತಿ ಜೊತೆ ಸುಮ್ಮನೆ ಶೂಟಿಂಗ್ ಮುಗ್ದಿತ್ತು, ಆಚೆ ಬಂದು ನಿಂತ್ಕೊಂಡ್ರು, ಒಂದು 20-25 ನಿಮಿಷ ನಿಂತು ಮಾತಾಡಿದ್ದಾರೆ. ಅದರಲ್ಲಿ ಡಿಜಿಟಲ್ ಟೆಕ್ನಾಲಜಿ, ಆಗಿನ ಡಿಜಿಟಲ್ ಎರಾ ಬಗ್ಗೆ ಮಾತಾಡ್ತಾ ಇದ್ರು, ವಾಟ್ ಹೀ ಈಸ್ ಡೂಯಿಂಗ್. ಆಮೇಲೆ ಅವರ ಸಿನಿಮಾ ಬಗ್ಗೆ ಹೇಳಿದ್ರು, ಅವರು ಗಂಧದ ಗುಡಿ ಸಿನಿಮಾದು ಒಂದಷ್ಟು ಶೂಟ್ ಮಾಡಿದ್ದೀನಿ ನಾನು ಅಂತ. ಆ ಲೆಕ್ಕಕ್ಕೆ ನಾನು ಅವರನ್ನು ಭೇಟಿಯಾಗಿ ತುಂಬ ಮುಖಪರಿಚಯದವಳು ಆಗಿರಲಿಲ್ಲ. 1-2-3 ಸಲ ಭೇಟಿಯಾಗಿದ್ದೀನಿ, 1-2-3 ಇಂಟರ್ವ್ಯೂಗೆ. ಒಬ್ಬ ವ್ಯಕ್ತಿ ಹಿಂಗೆ ಸರಳವಾಗಿರೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಹಿಂಗೆ ಶೂಟ್ ಮುಗಿಸ್ಕೊಂಡು ಎದ್ದು ಬಂದು, ಆ್ಯಂಡ್ ಆ ಶೂಟಲ್ಲೂ ಒಂದಷ್ಟು ಫನ್ ಮಾಡಿದರು ಅವರು. ನನಗೆ ಅವಾಗ ಅನ್ನಿಸ್ತಿತ್ತು, ಅಂದರೆ ಹೀ ಎಂಜಾಯ್ಸ್ ಹಿಸ್ ಲೈಫ್ ಆ್ಯಂಡ್ ಓಪನ್ ಟು ದ ವರ್ಲ್ಡ್ ಅಂತ ಅನ್ನಿಸ್ತು. ಹೀ ಈಸ್ ಅ ಬ್ಲೆಸ್ಡ್ ಚೈಲ್ಡ್. ನಾನು ಅದನ್ನು ಹೇಳಬೇಕು ಅಂದರೆ ಹೀ ಈಸ್ ಅ ಗಾಡ್ಸ್ ಬ್ಲೆಸ್ಡ್ ಚೈಲ್ಡ್. ನೀವು ಹೇಳಿದ್ರಲ್ಲ ಇವಾಗ ಈ ಮಾತು, ಅಂದರೆ ನಾನು ಮೊದಲನೇ ಸಲ ಭೇಟಿ ಮಾಡೋದು 20 ನಿಮಿಷ ಮಾತಾಡಿದೆ. ಅದು ಆ 20 ನಿಮಿಷದಲ್ಲಿ ನಿಮ್ಗೆ ಯಾವ ಥರ ಭಾಸವಾಗುತ್ತೆ ಅಂದರೆ, ನನಗೆ ಭಾಳ ಗೊತ್ತಿವರು, ಅಯ್ಯೋ ನನಗೆ ಇಷ್ಟು ಮಾತಾಡಿದೆ ನಾನು ಅವ್ರ ಹತ್ರ. ಇವಾಗ ನಾವು ದೇವ್ರ ಬಗ್ಗೆ ಮಾತಾಡ್ತೀವಲ್ಲ, ರಾಮ ನನಗೆ ಗೊತ್ತು, ಕೃಷ್ಣ ನನ್ನ ಮಾತು ಕೇಳ್ತೇನೆ ಕೃಷ್ಣ ಅನ್ನೋ ಥರ ಮಾತಾಡ್ತೀವಿ. ಆ ಥರ ಎಲ್ಲ ಒಂದು ಸ್ಥಾನ ಗಳಿಸ್ಕೊಂಡಿರೋಂಥ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಎಷ್ಟು ಜನಕ್ಕೆ ಇಂಡಿಯಾ, ನಾರ್ತ್ ಇಂಡಿಯಾ, ಹಿಮಾಲಯ ತುದೀಲಿ ಕೊನೆ ಹಳ್ಳಿಲಿ ಅವ್ರ ಫೋಟೋ ಇಟ್ಕೊಳ್ಳೋಂಥ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಗೊತ್ತಿಲ್ಲ. ಅದು ಹಿ ಡಿಡ್ ನಾಟ್ ಡೆಲಿಬರೇಟ್ಲಿ ಡೂ ಎನಿಥಿಂಗ್. ಹಂಗಂತ ಹಿ ವಾಸ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಐ ಆಮ್ ನಾಟ್ ಪರ್ಫೆಕ್ಟ್, ನಾನು ಈ ಥರ ಎಲ್ಲ ನನ್ನ ಜೀವನದ ಹಾದಿ ನಡೆದಿದ್ದೀನಿ, ಈ ಥರ ಎಲ್ಲ ನಾನು ರಿಯಲೈಸ್ ಆಗಿದೆ, ನನಗೆ ಈ ಥರ ಎಲ್ಲ ನಡೆದು ಬಂದಿದ್ದೀನಿ ನಾನು ಅಂತೆಲ್ಲ ಹೇಳಿದ್ದಾರೆ. ಆದರೆ ಆ ಅವಕಾಶ ಸಿಕ್ಕಿದ ಮೇಲೆ, ಆ ಯಶಸ್ಸು ಸಿಕ್ಕಿದ ಮೇಲೆ, ಆ ಪ್ರೀತಿ ಸಿಕ್ಕಿದ ಮೇಲೆ ಅದನ್ನೇ ಅದರಿಂದ ಏನು ಮಾಡ್ತೀನಿ ನಾನು ಅನ್ನೋದನ್ನು ಅವ್ರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಾಕು, ಅವ್ರನ್ನ ನೋಡಿ ಇವಾಗ ನೀವು ಮಾತಾಡ್ತೀರಾ, ಇನ್ನೊಬ್ಬರು ಮಾತಾಡ್ತಾರೆ ಅಂದರೆ ಅವ್ರು ಎಲ್ಲರಲ್ಲೂ ಅವ್ರವ್ರ ಒಂದು ಅನುಭವ, ಅವ್ರದ್ದೊಂದು ಕ್ಷಣ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಈ ಥರ ಪ್ರಭಾವ ಬೀರುವಂಥ ಗುಣ ಇರೋದು, ಈ ಥರ ಅದೃಷ್ಟ ಇರೋರಿಗೆ, ಆ ಥರ ಏನೋ ವರ ಪಡ್ಕೊಂಡು ಬಂದಿರೋರಿಗೆ ಮಾತ್ರ ಸಾಧ್ಯ ಇದು. ಐ ಆಮ್ ಎಟರ್ನಲಿ ಥ್ಯಾಂಕ್ಫುಲ್ ಟು ಅಪ್ಪು ಫಾರ್ ಸೋ ಮೆನಿ ಥಿಂಗ್ಸ್. ಇವತ್ತು ನಾನು ಡ್ಯಾನ್ಸ್ ಮಾಡ್ತಿದ್ರೆ ಅಪ್ಪು ಅವರಿಂದ, ಇವತ್ತು ನಾನು ಸೈಕಲ್ ಓಡಿಸಿದ್ರೆ ಅಪ್ಪು ಅವರಿಂದ, ನಾನು ಫುಟ್ಬಾಲ್ ಆಡ್ತಿದ್ರೆ ಅಪ್ಪು ಅವರಿಂದ, ನನಗೊಂದು ಚಿಕನ್ ರೋಲ್ ಇದೆ ಅಂತ ಗೊತ್ತಿರೋದು ಅಪ್ಪು ಅವರಿಂದ. ಸೊ ಅಷ್ಟು ಅವ್ರ ಜೊತೆ ಸಮಯ ಕಳ್ತಿದ್ದೀನಿ. ನನ್ನ ಜೊತೆಲಿ ಇಟ್ಕೊಂಡು ಅವರು ಊಟ ಮಾಡಿಸೋದ್ರಿಂದ ಹಿಡಿದು, ಡಿಸಿಪ್ಲಿನ್ ಕಲಿಸೋದ್ರಿಂದ ಹಿಡಿದು, ಈ ಎಂಟರ್ಟೈನ್ಮೆಂಟು, ಆಟ ಆಡಿಸೋದು ಎಲ್ಲ ಹಿ ವಾಸ್ ಲೈಕ್ ದ್ಯಾಟ್ ಟು ಮೀ. ಅಷ್ಟು ಪ್ರೀತಿಯಿಂದ ಕಾಣ್ತಿದ್ರು. ಆಮೇಲೆ ಇತ್ತೀಚೆಗೂ ಕೂಡ ಅಷ್ಟೇ, ಅವ್ರಿಗೆ ಸ್ಪಂದನ ಮಾಡೋ ಅಡುಗೆ ಅಂದರೆ ಅಷ್ಟು ಇಷ್ಟ. ಏನು ಮಾಡ್ತಿದ್ರು? ಯಾವ ಡಿಶ್ ತುಂಬ ಏನದು ಅಂಜಲ್ ರವಾ ಫ್ರೈ ಅವ್ರಿಗೆ ಸ್ಪಂದನ ಮಾಡೋದು ಭಾಳ ಇಷ್ಟ. ಪ್ರಾನ್ಸ್ ಗೀ ರೋಸ್ಟ್ ಸ್ಪಂದನ ಮಾಡೋದು ಇಷ್ಟ ಅವ್ರಿಗೆ. ಸ್ಪಂದನ ಈ ಮಟನ್ ಮಾಡೋದು ಭಾಳ ಇಷ್ಟ. ಅವಳು ಬಿರಿಯಾನಿ ಮಾಡೋದು ಇಷ್ಟ, ಕೈಮಾ ವಡೆ ಮಾಡೋದು, ಎಲ್ಲ ಲಿಸ್ಟ್ ಹೇಳ್ಬಿಟ್ಟು ಮಾಡಿಬಿಡಮ್ಮ ಬರ್ತೀನಿ ಅಂಥೇಳಿ ಮನೆಗೆ ಬಂದು ಅಷ್ಟನ್ನು ತಿಂದು ಜೊತೇಲಿದ್ದು
ಅವರು ಮನೆ ವಾಪಸ್ ಹೋಗ್ತಾರೆ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಅದು ಅಷ್ಟು ಹೇಳ್ತೀನಲ್ಲ, ಅದು ಯಾವುದೋ ಜನ್ಮದ ಪುಣ್ಯ ಆದರೆ ಮಾತ್ರ ಸಾಧ್ಯ ಅವೆಲ್ಲ.